5 ಪಾಲಿಕೆಗಳ ಬದಲಿಗೆ 3 ಪಾಲಿಕೆ ರಚನೆ ಸೆಪ್ಟೆಂಬರ್ 30ರ ತನಕ ಜಿಬಿಎ ಚುನಾವಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಸಮಯಾವಕಾಶ ಕೇಳ್ತಾ ಇದೆ. ಜಿಬಿಎ ಚುನಾವಣೆಯನ್ನ ಮುಂದೂಡೋದಕ್ಕೆ ಒಂದಷ್ಟು ಕುಂಟು ನೆಪಗಳನ್ನ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಈ ಹಿಂದೆ ಜೂನ್ 14ರಿಂದ ಜೂನ್ 24ರ ಒಳಗೆ ಚುನಾವಣೆಯನ್ನ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಚುನಾವಣಾ ಆಯೋಗದ BS ಸಂಗ್ರೇಶಿ ಅವರು ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಹೇಳಿದ್ರು. ಆದ್ರೆ ಇದೇ ಇವತ್ತು ಸಂಗ್ರೇಶಿ ಅವರೇ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಸರ್ಕಾರದಲ್ಲಿ ದುಡ್ಡಿಲ್ಲ, ಜೊತೆಗೆ SIR ಮತ್ತೆ ಜನಗಣತಿ ನಡೀತಾ ಇರೋದ್ರಿಂದ ಒಂದಷ್ಟು ಸಮಯ ಅವಕಾಶ ಬೇಕು ಅಂತಕ್ಕಂಥದ್ದು. ಮತ್ತೆ ರಾಜ್ಯ ಸರ್ಕಾರ ಕೂಡ 5 ನಗರ ಪಾಲಿಕೆಗಳ ಬದಲಿಗೆ 3 ಪಾಲಿಕೆಗಳನ್ನ ಮಾಡೋದಕ್ಕೆ ಒಂದು ಹೊಸ ಚಿಂತನೆಯನ್ನ ಮಾಡ್ತಾ ಇದೆ. ಇದೆಲ್ಲವೂ ಕೂಡ ಕುಂಟು ನೆಪ. ರಾಜ್ಯ ಸರ್ಕಾರಕ್ಕಾಗಲಿ ಯಾವುದೇ ಬಿಜೆಪಿಯ ಕಾಂಗ್ರೆಸ್ JDS ಶಾಸಕರಿಗಾಗಲಿ ಚುನಾವಣೆಗಳನ್ನ ಮಾಡುವುದಕ್ಕೆ ಇಷ್ಟ ಇಲ್ಲ. ಚುನಾವಣೆಯನ್ನ ಮುಂದೂಡೋದಕ್ಕೆ ಒಂದಷ್ಟು ಕುಂಟು ನೆಪಗಳು. ಯಾವೊಬ್ಬ ವಿರೋಧ ಪಕ್ಷದ ಶಾಸಕರಾಗಲಿ ಯಾವೊಬ್ಬ ಆಡಳಿತ ಪಕ್ಷದ ಶಾಸಕರಲ್ಲಿ ಯಾರು ಕೂಡ ಚುನಾವಣೆಯನ್ನ ಮಾಡಿ GBA ಚುನಾವಣೆ ಮಾಡಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ, ಸುದ್ದಿಗೋಷ್ಠಿಯನ್ನ, ಹೋರಾಟವನ್ನ ಯಾರು ಕೂಡ ಮಾಡ್ತಾ ಇಲ್ಲ. ಈ ಹಿಂದೆ JDS ನ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ AP ರಂಗನಾಥ್ ಅವರು ಸಂಗ್ರೇಶಿ ಅವರಿಗೆ ಒಂದು ಪತ್ರವನ್ನ ಬರೆದಿದ್ರು. ಸುಪ್ರೀಂ ಕೋರ್ಟ್ ಜೂನ್ 30ರೊಳಗಡೆ ಚುನಾವಣೆಯನ್ನ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿತ್ತು. ಆ ನಿಟ್ಟಿನಲ್ಲಿ ನೀವು ಚುನಾವಣೆಯನ್ನ ಮಾಡಬೇಕು, ನೀವು ಚುನಾವಣೆಯನ್ನ ಮಾಡದೇ ಇದ್ರೆ ನಾವು ನ್ಯಾಯಾಂಗ ನಿಂದನೆ ಕೇಸನ್ನ ದಾಖಲು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಮತ್ತೆ ಪತ್ರವನ್ನ ಸಂಗ್ರೇಶಿ ಅವರಿಗೆ AP ರಂಗನಾಥ್ ಅವರು ಕೊಟ್ಟಿದ್ರು. ಆದ್ರೂ ಕೂಡ ಅವರ ಹೋರಾಟ, ಅವರ ಪತ್ರ ಫಲ ಕೊಟ್ಟಿಲ್ಲ ಅನ್ಸುತ್ತೆ. ರಾಜ್ಯಪಾಲರನ್ನು ಕೂಡ ಅವರು ಭೇಟಿ ಮಾಡಿ ಚುನಾವಣೆಯನ್ನ ನಡೆಸಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಈಗ ರಾಜ್ಯ ಸರ್ಕಾರದ ಪತ್ರ ಜೊತೆಗೆ ರಾಜ್ಯ ಚುನಾವಣಾ ಆಯೋಗವೂ ಕೂಡ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದೆ. ಚುನಾವಣೆ ಮಾಡುವುದಕ್ಕೆ ಸೆಪ್ಟೆಂಬರ್ 30ರವರೆಗೂ ಸಮಯಾವಕಾಶವನ್ನ ಕೊಡಬೇಕು. ಜೊತೆಗೆ 5 ಪಾಲಿಕೆಗಳ ಬದಲಿಗೆ 3 ಪಾಲಿಕೆಯನ್ನ ಮಾಡಬೇಕು. ಯಾಕೆಂದ್ರೆ 5 ಪಾಲಿಕೆಗಳಲ್ಲಿ ಒಂದಷ್ಟು ಪಾಲಿಕೆಗಳಿಗೆ ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಆಗತ್ತೆ, ಆದಾಯ ಇಲ್ಲ, ಸ್ವಂತ ಒಂದು ಆಡಳಿತವನ್ನ ನಡೆಸೋದಕ್ಕೆ ಆ ಪಾಲಿಕೆಗಳಿಗೆ ಕಷ್ಟ ಆಗತ್ತೆ. ಹಾಗಾಗಿ ನಾವು 3 ಪಾಲಿಕೆಗಳನ್ನ ಮಾಡ್ತೀವಿ, ಮತ್ತೆ ಪಾಲಿಕೆಗಳ ಮರು ವಿಂಗಡಣೆ ಮಾಡ್ತಕ್ಕಂಥ ಚಿಂತನೆಯನ್ನ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾಹಿತಿ ಕೇಳಿ ಬಂದಿದೆ. ಏನೇ ಆಗ್ಲಿ 5 ಪಾಲಿಕೆಗಳ ಮಾಡುವಾಗ ಸರ್ಕಾರಕ್ಕೆ ಈ ಯೋಜನೆ ಅಥವಾ ಈ ಯೋಚನೆ ಇರ್ಲಿಲ್ವಾ ಅಂತ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಇರ್ಲಿಲ್ವಾ? ಕಷ್ಟಪಟ್ಟು 5 ಪಾಲಿಕೆಗಳನ್ನ ಮಾಡಿದ್ರು, ವಿಂಗಡಣೆ ಮಾಡಿದ್ರು, ವಾರ್ಡ್ ವಿಂಗಡಣೆ ಮಾಡಿದ್ರು, ಮೀಸಲಾತಿ ಪ್ರಕಟ ಮಾಡಿದ್ರು. ಈಗ ಚುನಾವಣೆ ಮಾಡೋದಕ್ಕೆ ಇಷ್ಟ ಇಲ್ಲ, ಹೇಗಾದ್ರೂ ಮಾಡಿ ಚುನಾವಣೆಯನ್ನ ಮುಂದೂಡಬೇಕಲ್ಲ. ಹಾಗಾಗಿ 5 ಪಾಲಿಕೆಗಳ ಬೇಡ, ನಾವು 3 ಪಾಲಿಕೆ ಮಾಡ್ತೀವಿ ಅಂತಕ್ಕಂಥ ಒಂದು ಕುಂಟು ನೆಪ ಇದು. ಯಾಕೆಂದ್ರೆ ಈಗ ಚುನಾವಣೆ ಮಾಡಿದ್ರೆ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಬಹುದು. ಜೊತೆಗೆ ಈ ಏನಿದು ಮಂತ್ರಿಗಳ ಗಲಾಟೆ, ನಾನು ಆಗ್ಬೇಕು ಮುಖ್ಯಮಂತ್ರಿ, ನೀನ್ ಆಗ್ಬೇಕು, ಏನು ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರ ನಡುವೆ ಏನು ಗಲಾಟೆ ನಡೀತದೆ, ಈ ಒಂದಷ್ಟು ಕಾರಣಗಳು. ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ, ಜೊತೆಗೆ ಚುನಾವಣೆ ಮಾಡಿದ್ರೆ JDS ಹಾಗೂ BJP ಗೆದ್ದುಕೊಳ್ತದೆ ಅನ್ನೋ ಭಯನೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಆಗ್ಲಿ, BJPಯ ಶಾಸಕರಿಗಾಗ್ಲಿ, JDS ಶಾಸಕರಿಗಾಗ್ಲಿ ಯಾರಿಗೂ ಕೂಡ ಚುನಾವಣೆಯನ್ನ ಮಾಡೋದು ಇಷ್ಟ ಇಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕುಂಟು ನೆಪಗಳನ್ನ ಹೇಳ್ತಾ ಇದೆ. ಒಂದಷ್ಟು ನೆಪಗಳನ್ನ ಹೇಳಿಕೊಂಡು ಏನ್ ಆ ಕಡೆ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತಾ ಇರತ್ತೆ, ಇವ್ರೇನಾದ್ರೂ ಒಂದು ಕಾರಣ ಕೊಟ್ಟು ಮತ್ತೆ ಒಂದಷ್ಟು ಜನ ಚುನಾವಣೆಯನ್ನ ತಳ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. AP ರಂಗನಾಥ್ ಅವರು ಕೂಡ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಚುನಾವಣೆಯನ್ನ ಮಾಡಿಸ್ತೀವಿ, ನ್ಯಾಯಾಂಗ ನಿಂದನೆ ಕೇಸನ್ನ ದಾಖಲು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹಿಂದೆ ಹೇಳಿದ್ರು. ನೋಡ್ಬೇಕು ಯಾರ ಹೋರಾಟ ಫಲ ಕೊಡುತ್ತೆ. ರಾಜ್ಯ ಸರ್ಕಾರ ಸೆಪ್ಟೆಂಬರ್ 30ರವರೆಗೂ ಸಮಯ ಅವಕಾಶವನ್ನ, ಮತ್ತೆ GBA ಚುನಾವಣೆ ನಡೆಸೋದಕ್ಕೆ ಸಮಯ ಅವಕಾಶವನ್ನ ಕೇಳಿರ್ತಕ್ಕಂಥದ್ದು. ಜೊತೆಗೆ 5 ನಗರ ಪಾಲಿಕೆಗಳ ಬದಲಿಗೆ 3 ಪಾಲಿಕೆಗಳನ್ನ ಮಾಡೋದಕ್ಕೆ ಒಂದು ಹೆಜ್ಜೆಯನ್ನ ಇಟ್ಟಿರ್ತಕ್ಕಂಥದ್ದು. ಇನ್ಯಾವೆಲ್ಲ ಬದಲಾವಣೆಗಳನ್ನ ರಾಜ್ಯ ಸರ್ಕಾರ ಮಾಡುತ್ತೆ, ಚುನಾವಣೆಯನ್ನ ಮುಂದೂಡೋದಕ್ಕೆ ಇನ್ಯಾವೆಲ್ಲ ನೆಪಗಳನ್ನ ಹೇಳುತ್ತೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕು.